ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಸ್ಟವ್ ಪಕ್ಕ ಈ ಒಂದು ವಸ್ತುವನ್ನು ಇಟ್ಟು ಪ್ರತಿನಿತ್ಯ ಅದನ್ನು ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಸಾಲದ ಸಮಸ್ಯೆಗಳು ಕೇವಲ 21 ದಿನಗಳಲ್ಲಿ ತೀರುತ್ತದೆ. ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆಗಳು ಇದ್ದರೆ ಇದು ಪರಿಹಾರ ಮಾಡುತ್ತದೆ. ಸಾಕಷ್ಟು ಜನ ಈ ಪರಿಹಾರ ಮಾಡಿ ಒಳ್ಳೆಯ ಲಾಭದ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಸಾಲದ ಸಮಸ್ಯೆಗಳು, ದುಡ್ಡು ಕಾಸಿನ ತೊಂದರೆಗಳು, ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳಿಂದ ಆಗು ಹೋಗುವಂತಹ ಭಾರಿ ಕಷ್ಟದ ಪ್ರಭಾವದ ಸಮಸ್ಯೆಗಳು ಎಲ್ಲವೂ ಕೂಡ ಇದರಿಂದ ಪರಿಹಾರ ಆಗಿದೆ. ಆ ವಸ್ತುಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ ಉಚಿತವಾಗಿ ಪರಿಹಾರ ಮಾಡುತ್ತಾರೆ. ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಸಾಕಷ್ಟು ಕಷ್ಟಗಳು ಮನೆಯಂದ ಮೇಲೆ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ದುಡ್ಡು ಕಾಸಿನದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು. ಸಾಲ ಕೊಟ್ಟಿರುವವರು ಮನೆ ಹತ್ರ ಬಂದು ಜಗಳ ಆಡ್ತಾ ಇರ್ತಾರೆ. ದುಡ್ಡು ವಾಪಸ್ ಕೊಡಬೇಕು, ಇಲ್ಲಾಂದರೆ ದೊಡ್ಡ ಗಲಾಟೆ ಮಾಡ್ತೀನಿ, ಕೇಸ್ ಹಾಕ್ತೀನಿ ನನ್ನ ಮೇಲೆ ಅಂತ ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡ್ತಾರೆ. ಇನ್ನು ಕೆಲವು ಬಾರಿ ಮನೆ ನಡೆಸೋದಕ್ಕೆ ದುಡ್ಡಿರೋದಿಲ್ಲ. ಬಡ್ಡಿ ಕಟ್ಟಿ ಕಟ್ಟಿ ಮನೆಯಲ್ಲಿರುವಂತಹ ದುಡ್ಡೆಲ್ಲ ಖಾಲಿ ಆಗುತ್ತೆ ಹೊರತು ಮನೆಯ ಜೀವನ ನಡೆಸೋದಕ್ಕೆ, ರೇಷನ್ ಕೂಡ ತರೋದಕ್ಕೆ ಕೊನೆ ಪಕ್ಷ ₹1 ದುಡ್ಡು ಉಳಿದಿರಲ್ಲ. ಇಂತಹ ಸಮಸ್ಯೆಗಳಿದ್ದಾಗ ಕೈ ತುಂಬ ದುಡ್ಡು ನಿಲ್ಲಬೇಕು, ಸಾಲಗಳು ತೀರಬೇಕು, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ತೆಗೆದುಕೊಳ್ಳಬೇಕು ಅನ್ನೋದಾದರೆ ಯಾವುದಕ್ಕೂ ಚಿಂತಿಸದೆ ಈ ಒಂದು ಸಣ್ಣ ಪರಿಹಾರ ಮನೆಯಲ್ಲಿ ಮಾಡಿ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮುತ್ತೈದೆ ಗೃಹಿಣಿಯರಿದ್ದೇ ಇರ್ತಾರೆ. ಅಡುಗೆ ಕೋಣೆ ಇದ್ದೇ ಇರುತ್ತೆ. ಅಡುಗೆ ಕೋಣೆ ಅಂದಮೇಲೆ ಒಂದು ಗ್ಯಾಸ್ ಸ್ಟವ್ ಇದ್ದೇ ಇರುತ್ತೆ. ಈಗ ನಿಜವಾದ ವಿಚಾರಕ್ಕೆ ಬರುವುದಾದರೆ ಮೊದಲು ಅಡುಗೆ ಕೋಣೆಯನ್ನು ಶುದ್ಧ ಮಾಡಿಕೊಳ್ಳಬೇಕು. ಅದಾದ ನಂತರ ನೀವು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಒಂದು ತಾಮ್ರದ ಚಂಬು ಅಥವಾ ಸ್ಟೀಲ್ ಚಂಬಾದರೂ ಪರವಾಗಿಲ್ಲ, ಒಂದು ಚಿಕ್ಕದಾದ ಚಂಬಿಗೆ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ 4 ಅರಿಶಿಣದ ಕೊಂಬುಗಳನ್ನು ಇಡಬೇಕು. ನಕಾರಾತ್ಮಕ ಶಕ್ತಿಗಳು ಹೀರಿಕೊಳ್ಳಲು 4 ಕರಿಮೆಣಸು ಕಾಳುಗಳನ್ನು ಅದರ ಮೇಲೆ ಇಡಬೇಕು. ಅದಾದ ಬಳಿಕ ಒಂದು ಅದೃಷ್ಟ ಲಕ್ಷ್ಮಿ ಡಾಲರ್ ಅದನ್ನು ಕೂಡ ಅದರ ಮೇಲಿಟ್ಟರೆ ಧನಾಕರ್ಷಣೆ ಅನ್ನುವುದು ಆಗತ್ತೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸ್ವರೂಪವಾದಂತಹ ಅಡುಗೆ ಕೋಣೆಯಲ್ಲಿ ನೀವು ಇದನ್ನು ಮಾಡಬೇಕು. ಅದಕ್ಕೆ ಅರಿಶಿಣ, ಕುಂಕುಮ, ಗಂಧವನ್ನು ಹಚ್ಚಿ ಪೂಜೆ ಮಾಡ್ತಾ ಬರಬೇಕು. 21 ದಿನಗಳ ಕಾಲ ಕಠಿಣ ಪೂಜೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಓಂ ರೀಂ ಶ್ರೀಂ ಮಹಾಲಕ್ಷ್ಮಿ ದೈವೈ ವಶ್ಯಂ ಸ್ವಾಹ ಅಂತ ಈ ಮಂತ್ರನ 21 ದಿನವೂ 21 ಬಾರಿ ಹೇಳಿಕೊಂಡು ಪೂಜೆ ಮಾಡ್ತಾ ಬನ್ನಿ. 21ನೇ ದಿನದಿಂದ ನಿಮ್ಮ ಅದೃಷ್ಟ ಒದಗಿ ಬರುತ್ತೆ. 21 ದಿನ ಆದ ಮೇಲೆ ಇಲ್ಲಿರುವಂತಹ ವಸ್ತುಗಳನ್ನು ಏನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ನಿಮ್ಮ ರಾಶಿಗೆ ಅನುಗುಣವಾಗಿ ಅದನ್ನು ಏನು ಮಾಡಬೇಕು ಅಂತ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿಯೇ ನಿಮ್ಮೊಂದು ಫೋನ್ ಕರೆಯಲ್ಲಿ ತಿಳಿಸ್ಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.